ಹೆಲೋ ಫುಡೀಸ್, ವೆಲ್ಕಮ್ ಟು ಗೈಸ್ ಕಿಚನ್. ಇವತ್ತು ಬೇಕ್ರಿಯಲ್ಲಿ ಸಿಕ್ಕತ್ತಲ್ಲ ಮಸಾಲೆ ಕಡಲೆ, ಅದೇ ಥರ ಮನೇಲಿ ಮಾಡ್ಕೊಳ್ಳೋಣ ಬನ್ನಿ. ಮಾಡೋ ವಿಧಾನ ನೋಡ್ಕೊಳ್ಳೋಣ. ಅದಕ್ಕಾಗಿ ಇಲ್ಲಿ ನಾನು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಇದಕ್ಕೀಗ ರೋಸ್ಟೆಡ್ ಜೀರಾ ಪೌಡರು, ಜೀರಿಗೆ ಪುಡಿಯನ್ನು ಹಾಕ್ತಾಯಿದ್ದೀನಿ. ನಂತರ ಒಂದು ಚಿಟಿಕೆಯಷ್ಟು ಹಿಂಗನ್ನು ಸಹ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಒಂದು 1/4 ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊತಾ ಇದ್ದೀನಿ. ಮತ್ತು ಖಾರಕ್ಕೆ ತಕ್ಕ ಹಾಗೆ 1.5 ಸ್ಪೂನಷ್ಟು ನಾನಿಲ್ಲಿ ಅಚ್ಚ ಖಾರದ ಪುಡಿ ತೊಗೊಂಡಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡಿದ್ದೀನಿ. ಖಾರ ನೀವು ನಿಮ್ಮ ಇಚ್ಛೆಗೆ ಬಿಟ್ಟಿದ್ದು, ನೀವು ಎಷ್ಟು ಖಾರ ತಿಂತೀರಾ ಅಷ್ಟು ನೀವು ಹಾಕ್ಕೊಬೋದು. ನಂತರ ಕರಿಬೇವು ಸಣ್ಣದಾಗಿ ಹೆಚ್ಚಿರ್ತಕ್ಕಂಥದ್ದು, 1 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಸಹ ಸೇರಿಸ್ಕೊಂಡು ಇದನ್ನೆಲ್ಲ ಒಮ್ಮೆ ಹಾಗೆ ಡ್ರೈ ಮಿಕ್ಸ್ ಮಾಡ್ಕೊಳ್ಳೋಣ. ಫಸ್ಟ್ ಎಲ್ಲ ಕಡೆಗೂ ಉಪ್ಪು ಖಾರ ಎಲ್ಲ ಹೊಂದ್ಕೊಳ್ಳೋ ಥರ ಕೈಯಲ್ಲೇ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಂತರ ಇದಕ್ಕೆ ಸ್ವಲ್ಪನೇ ನೀರು ಹಾಕ್ಕೊಂಡು ಗಟ್ಟಿಯಾಗಿ ಪೇಸ್ಟ್ ಥರ ಮಾಡ್ಕೋಬೇಕಾಗತ್ತೆ. ನೋಡಿ, ಸ್ವಲ್ಪನೇ ಸೇರಿಸ್ಕೊಳ್ಳಿ, ಒಮ್ಮೆಗೆ ಹಾಕ್ಕೊಳ್ಳೋಕೆ ಹೋಗಬೇಡಿ. ಸ್ವಲ್ಪ ಸೇರಿಸ್ಕೊಂಡು ಗಟ್ಟಿಯಾಗಿ ಇದನ್ನು ಕಲಿಸ್ತಾ ಹೋಗಿ. ಬೇಕ್ರಿಯಲ್ಲೆಲ್ಲ ತಿಂದಿರ್ತೀರಲ್ಲ, ಮಸಾಲೆ ಖಾರ ಕಡಲೆ ಅಂತ ಕರೀತಾರೆ, ಅದೇ ಥರ ಟೇಸ್ಟ್ ಇರುತ್ತೆ. ಮನೆಯಲ್ಲೇ ಈಸಿಯಾಗಿ ನಾವು ಮಾಡ್ಕೊಬೋದು. ಇದನ್ನು ಸ್ಟೋರ್ ಕೂಡ ಮಾಡ್ಬೋದು. ಸುಮಾರು ಒನ್ ವೀಕ್ವರೆಗೂ ಏರ್ಟೈಟ್ ಕಂಟೈನರಲ್ಲಿ ಹಾಕಿಟ್ರೆ ಟೇಸ್ಟ್ ಹಾಗೇ ಇರುತ್ತೆ. ತುಂಬ ರುಚಿಯಾಗೂ ಇರುತ್ತೆ. ಮಕ್ಕಳು ಸ್ಕೂಲಿಂದ ಬಂದ ತಕ್ಷಣ ಅಥವಾ ಮನೆ ಆಫೀಸ್ಗೆ ಹೋಗಿ ಕೆಲಸದಿಂದ ಮುಗಿಸ್ಕೊಂಡು ಬಂದಿರ್ತಾರೆ, ಟೀ ಜೊತೆಗೆ ಕಾಫಿ ಜೊತೆಗೆ ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ಒಳ್ಳೆ ರೆಸಿಪಿ ಅಂತ ಹೇಳ್ಬೋದು. ನೋಡಿ, ಈಗ ಇದೆಲ್ಲ ಕಲಸಿ ಆಯಿತು. ಇದಕ್ಕೀಗ ಸುಮಾರು ನಾನಿಲ್ಲಿ 1/4 kg ಕಡಲೆ ಬೀಜ ತೊಗೊಂಡಿದ್ದೀನಿ. ನೋಡಿ, ಎಲ್ಲ ಕಡಲೆ ಒಮ್ಮೆಗೂ ಹಾಕ್ಕೋಬೇಡಿ. ನೀವು ಮಸಾಲೆ ಎಷ್ಟು ರೆಡಿ ಮಾಡ್ಕೊಂಡಿದ್ದೀರಾ ನೋಡ್ಕೊಳ್ಳಿ. ನಾನಿಲ್ಲಿ 1/4 kg ತಕ್ಕನಾಗೆ ಹಾಕ್ಕೊಂಡಿದ್ದೆ, ಹಾಗಾಗಿ ಒಟ್ಟಿಗೆ ಹಾಕ್ಕೊಂಡೆ. ಈಗ ಇದನ್ನೆಲ್ಲ ಕಡಲೆ ಬೀಜ ಹಾಕ್ಕೊಂಡಾದ್ಮೇಲೆ ನೀಟಾಗಿ ಮಸಾಲೆ ಎಲ್ಲ ಕಡಲೆ ಬೀಜಕ್ಕೂ ಕೋಟಿಂಗ್ ಆಗಬೇಕು, ಆ ಥರ ನೋಡ್ಕೊಳ್ಳಿ. ಇದನ್ನು ಹಾಗೆ ಸ್ಪ್ರೆಡ್ ಮಾಡಿಬಿಡಿ ತಟ್ಟೆಯಲ್ಲೇ. ಒಂದು 10 ನಿಮಿಷ ಹೀಗೆ ಬಿಟ್ಬಿಡೋಣ. ಗಾಳಿಗೆ ಸ್ವಲ್ಪ ಡ್ರೈ ಆಗಬೇಕಿದು, ಮಸಾಲೆ ಎಲ್ಲ ಇಟ್ಕೊಳ್ಳುತ್ತೆ. ಅಲ್ಲಿ ತನಕ ಒಂದು 10 ಮಿನಿಟ್ಸ್ ಇದು ಹಾಗೆ ಬಿಟ್ಬಿಡೋಣ. ಸಂಜೆ ಟೀ ಟೈಮಲ್ಲಿ ಏನಾದರೂ ತಿನ್ಬೇಕನ್ಸುತ್ತೆ, ಈ ಥರ ಮಾಡಿ ಇಟ್ಕೊಳ್ಳಿ. 1 ವೀಕ್ವರೆಗೂ ಏನು ಸ್ನ್ಯಾಕ್ಸ್ದು ತಲೆನೋವಿರೋದಿಲ್ಲ. ಇದೇ ಥರ ಬೇರೆ ಸ್ನ್ಯಾಕ್ಸನ್ನು ನಾನು ಮಾಡ್ತಾ ಬರ್ತೇನೆ. ಇವತ್ತು ಈ ರೆಸಿಪಿ ನೋಡ್ಕೊಳ್ಳೋಣ. ನೋಡಿ, 10 ನಿಮಿಷ ಆಗಿದೆ. ಈಗ ಇದನ್ನೆಲ್ಲ ಮತ್ತೊಮ್ಮೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅಂದರೆ ಮೇಲ್ಗಡೆ ಸ್ವಲ್ಪ ಡ್ರೈ ಆಗಿರುತ್ತೆ, ಕೆಳಗಡೆ ಇರ್ತಕ್ಕಂಥ ಮಸಾಲಾನ ಮತ್ತೊಮ್ಮೆ ಕೋಟ್ ಮಾಡ್ಕೊಂಡಂಗೂ ಆಗುತ್ತೆ. ಒಮ್ಮೆ ಇದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಈಗ ಎಣ್ಣೆ ಇಟ್ಕೊಳ್ಳೋಣ ಕರಿಯೋದಕ್ಕೆ. ಎಣ್ಣೆ ತುಂಬ ಬಿಸಿ ಮಾಡ್ಕೊಳ್ಳೋದು ಬೇಡ. ಇದು ಮೀಡಿಯಮ್ ಬಿಸಿ ಇರುವಾಗಲೇ ಎಲ್ಲ ಕಡಲೆ ಬೀಜನೂ ನಾವು ಒಂದೊಂದು ಹಾಗೆ ಹಾಕ್ಕೊಂಬಿಡೋಣ ಎಣ್ಣೆ ಒಳಗಡೆ. ಅಂದರೆ ಎಷ್ಟಾಗುತ್ತೆ ಅಷ್ಟೇ ಹಾಕ್ಕೊಳ್ಳಿ, ತುಂಬ ಜಾಸ್ತಿ ಹಾಕಬೇಡಿ. ಎಣ್ಣೆಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಮಾತ್ರ ಹಾಕ್ಕೊಂಡು ಇದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕಾಗಿರುತ್ತೆ. ಆದಷ್ಟು ಸಣ್ಣ ಊರಿನಲ್ಲಿ ಇದನ್ನು ನೀವು ಫ್ರೈ ಮಾಡ್ಕೊಳ್ಳಿ, ಆವಾಗಲೇ ಕ್ರಿಸ್ಪಿಯಾಗಿ ಬರುತ್ತೆ, ಟೇಸ್ಟಿಯಾಗೂ ಸಹ ಇರುತ್ತೆ. ನೋಡಿ, ಈಗ ಒಂದೊಂದೇ ಹಾಕ್ಕೊತಾ ಇದ್ದೀನಿ. ಪರವಾಗಿಲ್ಲ, ನೀವು 2-3 ಹಾಕ್ಕೊಂಡ್ರು ಆಮೇಲೂ ನಾವು ಇದನ್ನು ಕರೆದಾದ್ಮೇಲೆ ಬಿಡಿಸ್ಕೊಬೋದು, ಅಥವಾ ಎಣ್ಣೆಯಲ್ಲೇ ನಾವು ಕುಕ್ ಮಾಡುವಾಗಲೂ ಅದನ್ನು ಈಸಿಯಾಗಿ ಬಿಡಿಸ್ಕೊಬೋದು. ನೆನಪಿರಲಿ, ಆದಷ್ಟು ಇದನ್ನು ಸಣ್ಣ ಊರಿನಲ್ಲೇ ಬೇಯಿಸ್ಕೋಬೇಕಾಗತ್ತೆ, ಆವಾಗಲೇ ಕ್ರಿಸ್ಪಿಯಾಗಿ ಬರುತ್ತೆ, ತುಂಬ ದಿನ ಇಟ್ಕೊಂಡು ತಿನ್ಬೋದು. ಹಾಗೆ ಯಾರೆಲ್ಲ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ರೆಸಿಪಿ ಎಲ್ಲ ಇಷ್ಟ ಆಯಿತು ಅಂದರೆ ಲೈಕ್ ಮಾಡೋದನ್ನು ಮರಿಬೇಡಿ. ನೋಡಿ, ಲೈಕ್ ಮಾಡಿದ್ದೀರಾ, ಮಾಡಿಲ್ಲ ಅಂದರೆ ಈಗಲೇ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಸಹ ಶೇರ್ ಮಾಡಿ. ನೋಡಿ, ಇದಾಗಿದೆ. ಈಗ ತೆಕ್ಕೊಂಬಿಡೋಣ. 2 ಕಡೆ ಚೆನ್ನಾಗಿ ಬೆಂದಿದೆ. ನೆಕ್ಸ್ಟ್ ಇದೇ ಥರ ಉಳಿದಿರ್ತಕ್ಕಂಥ ಎಲ್ಲ ಕಡಲೆ ಬೀಜನೂ ಸಹ ಇದೇ ಥರ ಫ್ರೈ ಮಾಡಿಕೊಂಡ್ರೆ ಸೂಪರ್ ಟೇಸ್ಟಿಯಾಗಿರ್ತಕ್ಕಂಥ ಟೀ ಟೈಮ್ ಸ್ನ್ಯಾಕ್ಸು ರೆಡಿ ಆಗೋಯಿತು. ಕೊನೆಯದಾಗಿ ಒಂದಿಷ್ಟು ಕರಿಬೇವನ್ನು ಸಹ ಹಾಕ್ಕೊಂಡು ಅದ್ರ ಮೇಲೆ ಹಾಕ್ಕೊಂಡ್ರೆ ಸಖತ್ ಟೇಸ್ಟಿಯಾಗಿ ಕಡಲೆ ಬೀಜ ರೆಡಿ ಆಯಿತು.